ಹಾಂ ಹೇಳಿ. ನಾನು ಚಿಕ್ಕನಾಯಕನಹಳ್ಳಿ ತಾಲೂಕು ಪರಿಶಿಷ್ಟ ಜಾತಿ ವಿಭಾಗದ ತಾಲೂಕು ಅಧ್ಯಕ್ಷ ನರಸಿಂಹಮೂರ್ತಿ ಅಂತ ಅಗಸರಳ್ಳಿ. ಈ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾಗಿ SP ಮುದ್ದೇನಗೌಡರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಅವರಿಗೆ ಭಾರಿ ಅಂತರದಿಂದ ಗೆಲ್ತಾರೆ. ನಮ್ಮ ತಾಲೂಕಲ್ಲಿ ಆದರೂ ಭಾರಿ 2 ಲಕ್ಷ ಅಂತರದಿಂದ ಗೆಲ್ತಾರೆ. ಯಾಕೆ ಗೆಲ್ತಾರೆ ಅಂದರೆ ಕಳೆದ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ 5 ಗ್ಯಾರಂಟಿ ಏನು ಕೊಟ್ಟಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ, ಆ ಸರ್ಕಾರ ಈಗ ನಮ್ಮ ಅದರಲ್ಲೂ ಮಹಿಳೆಯರು ಹೆಚ್ಚಿನದಾಗಿ ಕಾಂಗ್ರೆಸ್ ಪಕ್ಷ ಒಲವು ತೋರಿದ್ದಾರೆ. ಬಸ್ ಫ್ರೀ ಇರ್ಬೋದು, ಈ ಗೃಹಲಕ್ಷ್ಮಿ ಹಣ ಇರ್ಬೋದು, ಇದ್ರ ಬಗ್ಗೆ ಭಾರಿ ಒಲವು ತೋರಿಸಿ ಸತಿ ಚಿಕ್ಕನಹಳ್ಳಿ ತಾಲೂಕಲ್ಲಿ 2 ಲಕ್ಷ ಅಂತರದಿಂದ ಮುದ್ದೇನಗೌಡರನ್ನು ಗೆಲ್ಲಿಸಿ ಲೋಕಸಭೆಗೆ ಚುನಾವಣೆ ಕಳಿಸ್ತೀವಿ ಅಂತ ನಿಜವಾಗಿಯೂ ಸುಳ್ಳು ಸರ್. ಅದು ಯಾರಿ ಸೋಮಣ್ಣ ಅಂದರೆ ಎಲ್ಲಿಂದಲ್ಲ ಬಂದು ನಮ್ಮ ಸಿದ್ದರಾಮಯ್ಯ ಎದುರುಗಡೆ ನಿಂತು ಪುಟ್ಟರಂಗಶೆಟ್ಟಿ ಅವ್ರ ಸಾಹೇಬ್ರ ಎದುರುಗಡೆ ನಿಂತು ಸುಣ್ಣಾಗಿ ಈ 3ನೇ ಸಲ ಬಂದು ಇಲ್ಲಿ ತುಮಕೂರು ನಿಂತವ್ರೆ ಅಂದರೆ ಇದು 3ನೇ ಸೋಲಾಗುತ್ತೆ ಅವರಿಗೆ. ಇನ್ನು ಮುಂದೆ ಯಾವ ಕ್ಷೇತ್ರ ಹುಡುಕಬೇಕಾಗುತ್ತೆ ಮುಂದೆ. ಇವ್ರು ಯಾವುದೇ ಕಾರಣಕ್ಕೂ ಸೋಲಲ್ಲ, ಈ ನ್ಯಾಯವಾಗಿ ಸೋಲ್ತಾರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇವರು ಸೋಮಣ್ಣ ಅವರು. ನಿಮ್ಮ ಒಟ್ಟಾರೆ 5 ಗ್ಯಾರಂಟಿಗಳು ಏನಿದೆ ಆ ಸ್ಕೀಮಿಂದ ನೀವು ಗೆಲ್ತಾರೆ ಅಂತ? ಖಂಡಿತ 5 ಗ್ಯಾರಂಟಿ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆಯೋ ಆ ಗ್ಯಾರಂಟಿ ಯೋಜನೆಗಳಲ್ಲಿ ನಮ್ಮ ಮುದ್ದೇನಗೌಡರು ಗೆದ್ದೇ ಗೆಲ್ತಾರೆ. ಈಗ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಏನು ಹೇಳಿದರು, 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೆಂಗೆ ಮಹಿಳೆಯರಿಗೆ ಹೇಳಿದಾರೋ ಅದು ನಮ್ಮ ವರ್ಕೌಟ್ ಆಗುತ್ತೆ. ಆ ವರ್ಕೌಟ್ ಆಗಿಂದ ಕಾಂಗ್ರೆಸ್ ಪಕ್ಷ ಲೀಡಿಂಗಲ್ಲಿ ಗೆದ್ದು ನಮ್ಮ ಭಾರತದಲ್ಲಿ 400 ಸೀಟಿಗಿಂತ ಹೆಚ್ಚಿನ ಗೆದ್ದು ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗೋದಂತೂ ನಿಶ್ಚಿತ.